ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಟ ನಿರ್ದೇಶಕರಾದಂತಹ ಅನೀಶ್ ಅವರೇ ಸಂಪರ್ಕದಲ್ಲಿದ್ದಾರೆ. ಅನೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಅನೀಶ್ ಅವರೇ, ನಿಮ್ಮ ಫಿಲಮ್ ರಿಲೀಸ್ ಆಗಿದೆ ಲವ್ OTP. ರಿವ್ಯೂಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಆದರೆ ಪ್ರೇಕ್ಷಕರು ಥಿಯೇಟರ್ನ ಹತ್ರ ಬರ್ತಾ ಇಲ್ಲ ಅನ್ನೋದು ನಿಮ್ಮ ಅಳಲು. ಕಾರಣ ಏನು ಅಂತ ಏನಾದರೂ ಗೊತ್ತಾಯ್ತಾ? ಹೇಗೆ? ಅದೇ ಗೊತ್ತಿಲ್ಲ ಸರ್. ಇಲ್ಲಿ ನನಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಮಾತ್ರ ನಂಬಿದ್ದೆ. ಅಂದ್ರೆ ಗಿಮಿಕ್ ಮಾಡ್ಬೇಕಾ ಏನ್ ಅದು ಯಾವತ್ತೂ ಮಾಡ್ಕೊಂಡ್ ಬಂದಿಲ್ಲ ಸರ್. ನಾನು ಒಳ್ಳೆ ಕಂಟೆಂಟ್ ಕೊಟ್ರೆ ಸಿನಿಮಾ ಬರ್ತಾರೆ, ಜನ ಬರ್ತಾರೆ ಅಂತ ನಂಬಿದ್ದೆ. ಅಂದ್ರೆ ನನ್ನ ಕೆರಿಯರ್ ಅಲ್ಲಿ ಈ ತರ ರೀತಿ ಯಾವತ್ತೂ ಬರ್ಲಿಲ್ಲ. ಅಂದ್ರೆ ನಿಮ್ ಚಾನಲ್ ಇಂದಾನು ಬಂದಿದ್ರು, ಎಲ್ಲಾರು ನನಗೆ ಧೈರ್ಯ ತುಂಬ ಹೋಗ್ತಿದ್ರು. ಬಟ್ ಅದು ಜನ ರೂಪದಲ್ಲಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ನಮಗೂ ಥಿಯೇಟರ್ ಉಳಿಸ್ಕೊಳ್ಳೋದು ಕಷ್ಟ ಸರ್. ಇವತ್ತು ಮುಂಚಿನ ತರ ಆದ್ರೆ 2 ವಾರ ಆದ್ರೂ ಪರವಾಗಿಲ್ಲ ಬಿಡು, ನಿಧಾನಕ್ಕಾದ್ರೂ ಆಗ್ತಿತ್ತು. ಇವತ್ತು ಹಂಗಿಲ್ಲ ಸರ್. 3 ದಿನ ಸರ್. ಸೋಮವಾರ ನೋಡಿದ್ರೆ ಬುಧವಾರ ಅವರು ಸ್ಕೆಡ್ಯೂಲ್ ಮಾಡೋದು ನನ್ನ ಸಿನಿಮಾನ ಪಕ್ಕಕ್ಕೆ ಇಡ್ತಾರೆ. ಇದು ಗ್ರೌಂಡ್ ರಿಯಾಲಿಟಿ ಸರ್. ಅದು ಏನು ಅಂತ ಗೊತ್ತಿಲ್ಲ. ವೈಭೀಕರಣವಾಗಿ ಪ್ರಮೋಷನ್ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೇನೆ ಬರ್ತಾರ, ಇಲ್ಲ ಒಳ್ಳೆ ಸಿನಿಮಾ ಕೊಟ್ರು ಅಂದ್ರೆ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಈ ಪ್ರಯತ್ನ ಯಾವತ್ತೋ ಎಲ್ಲೋ ನಿಲ್ಸ್ಬಿಡ್ಬೋದಿತ್ತು. ಸಿನಿಮಾ ಚೆನ್ನಾಗಿತ್ತು, ನೋಡುವರೆಲ್ಲರೂ ಖುಷಿಯಿಂದ ಇದ್ದಾಗ ಇನ್ನೆಷ್ಟು ಪ್ರಯತ್ನ ಪಡೋದು. ಇದು ಯಾಕೋ ಕೊನೆ ಪ್ರಯತ್ನನೇನೋ ಅನ್ಸುತ್ತೆ ನನಗೆ. ಇಲ್ಲ, ಈಗ ರೇಟಿಂಗ್ ವೈಸ್ ಕೂಡ ಒಳ್ಳೆ ರೇಟಿಂಗ್ ಇದೆ. ಹಾಗೆ ಟ್ರೈಲರ್ ನೋಡ್ತಾ ಇದ್ರೆ ಫ್ಯಾಮಿಲಿ ಎಂಟರ್ಟೈನರು ಚೆನ್ನಾಗಿದೆ, ಪ್ಲಸ್ ಪ್ಯಾನ್ ಇಂಡಿಯಾ ಸಿನಿಮಾ, ಬೇರೆ ಬೇರೆಯ ಭಾಷೆಯ ಆ್ಯಕ್ಟರ್ಸ್ ಕೂಡ ಇದರಲ್ಲಿ ಇರುವಂಥದ್ದು ಇದೆಲ್ಲ. ಆಮೇಲೆ ರೇಟಿಂಗು ಅಷ್ಟೇ 3.5, ಅದೇನು ಕೆಟ್ಟ ರೇಟಿಂಗ್ ಅಲ್ಲ, ಅದು ಒಳ್ಳೆಯ ರೇಟಿಂಗೇ. ಅಷ್ಟೆಲ್ಲ ಇದ್ದಾಗ್ಯೂ ಬರ್ತಾ ಇಲ್ಲ ಅಂದರೆ ನಿಮ್ಮ ಪ್ರಕಾರ ಏನು ರೀಸನ್ ಇರ್ಬೋದು ಅಂತ? ಅದೇ ಸರ್, ಗೊತ್ತಿಲ್ಲ ಎಲ್ಲಿ ನಾನು ವಿಫಲನಾಗಿದ್ದೀನೋ ನನಗೂ ಗೊತ್ತಿಲ್ಲ. ಬಟ್ ನನಗೆ ಇದು ಈ ಗೆಲುವೇ ನನಗೆ ನೆಕ್ಸ್ಟ್ ಫ್ಯೂಚರ್ ಸರ್. ಇನ್ನು ಎಷ್ಟು ಅಂತ ನೀವು ನನ್ನ ನೋಡ್ಕೊಂಡೇ ಬಂದಿದ್ರ 14 ವರ್ಷದಿಂದ. ಸೋತ್ರು ಯಾವತ್ತು ನಾನು ಕುಗ್ಗಿರೋನಲ್ಲ. ಸೋತಾಗ ಈ ಪ್ರತಿ ಸಿನಿಮಾನು ಎಲ್ಲೋ ಒಂದು ಲೋಪ ಇರ್ತಿತ್ತು, ಇಲ್ಲಾಂದ್ರೆ ಇದಿಷ್ಟಾಗ್ಲಿಲ್ಲ ಅದಿಷ್ಟಾಗ್ಲಿಲ್ಲ. ಬಟ್ ಈ ಸಿನಿಮಾಗೆ ನಾನು ಕೇಳ್ತಾನೆ ಇಲ್ಲ ಆ ಪದಗಳು. ಈ ಸಿನಿಮಾಗೆ ನಾನು ಫ್ರಮ್ ದ ಪ್ರೆಸ್ ಫ್ರೆಂಡ್ಸ್ ಆಗಿ ಇಲ್ಲಾಂದ್ರೆ ಜನಗಳ ಈ ಪದಗಳೇ ಕೇಳ್ತಿಲ್ಲ ನಾನು. ಇಷ್ಟು ಯುನಾಮಿನಸ್ ಚೆನ್ನಾಗಿದೆ ಅಂದ್ರೂ ನಾವು ವಿಫಲವಾಗ್ತಿದ್ರೆ ಮೇ ಬಿ ಒಂದು ಕ್ವಶನ್ ನನಗೆ ಬೆಳಗಿಂದ ಇಲ್ಲ ನೆನ್ನೆ ನೈಟ್ ನೋಡ್ತಿದ್ದು, ಓಕೆ ಹೀರೋ ಆಗ್ಬೇಕಾಗಿರೋ ನನ್ನ ಕನ್ಸು, ಬಟ್ ನಾನು ಆ ಮೆಟೀರಿಯಲ್ ಅಲ್ವೇನೋ, ಆ ಮೆಟೀರಿಯಲ್ ಇಲ್ಲ ಅಂದ್ರೆ ಆ ಸ್ಟ್ರೆಂತ್ ನನಗಿಲ್ವೇನೋ, ಈಗ್ಲಾದ್ರೂ ಒಪ್ಕೊಬೇಕು ಅಂತ ಭಾವುಕನಾಗಿ ಅದಾಗದೆ ಬಿಟ್ರೆ ಇನ್ನು ಒಪ್ಕೊಬೇಕಲ್ವ ಸರ್. ಓಕೆ ಅಂದ್ರೆ ನೀನ್ ಚೆನ್ನಾಗಿ ಡ್ಯಾನ್ಸ್ ಆಡ್ತೀಯಾ, ಚೆನ್ನಾಗಿ ಆಕ್ಟ್ ಮಾಡ್ತೀಯಾ, ಇದೊಂದಿದ್ರೆ ನೀನ್ ಹೀರೋ ಆಗ್ಬಿಡ್ತೀಯ ಅಂದ್ರೆ ಅದು ಇವತ್ತಿಗೆ ಅದೇನೋ ನನಗೆ ತೀರಾದು ಸುಳ್ಳು ಅನಿಸ್ತಿದೆ ನನಗೆ. ನಾನು ಕ್ವಶನ್ ಮಾಡ್ಕೊಂಡ್ರೆ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಹೀರೋ ಮೆಟೀರಿಯಲ್ ಅನ್ನೋದಕ್ಕೆ ಒಂದು ಎಕ್ಸಾಕ್ಟ್ ಡೆಫಿನಿಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ಜನಕ್ಕೆ ಯಾವುದು ಇಷ್ಟ ಆಗುತ್ತೆ ಹೇಗೆ ಅಂತೇಳಿ. ಸೊ ಈಗ ಅನೀಶ್ ಅವರೇ, ನಿಮ್ಮ ಚಿತ್ರವನ್ನ ಯಾರು ನೋಡಿದಾರಲ್ಲ, ಇಲ್ಲಿವರೆಗೂ ಯಾರು ನೋಡಿದಾರ, ಅವರ ಒಪಿನಿಯನ್ ಯಾವ ರೀತಿ ಇದೆ? ಇದು ಅದ್ಭುತವಾಗಿದೆ ಸರ್. ಐ ವಿಲ್ ಬೆಟ್ ಆನ್ ದಟ್. ಬೇಕಿದ್ರೆ ಕ್ಯಾಮ್ರಾ ತಗೊಂಡು ಹೋಗ್ಬಿಡೋಣ ಸರ್. ಇವತ್ತು ನಾನು ಇಷ್ಟು ಮಾತಾಡ್ತಾ ಇದ್ನಲ್ಲ, ನಿಂಗೆ ಗಿಮಿಕ್ ಮಾಡ್ತಿದ್ಯೋ, ಯಾವ್ದಾದ್ರು ಒಂದು 30-40 ಜನ 50 ಜನ ಎಲ್ಲೋ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರ್ತಾರಲ್ಲ ಸರ್, ಕ್ಯಾಮ್ರಾ ತಗೊಂಡು ಲೈವ್ ಹೋಗ್ಬಿಡೋಣ ಸರ್. ಅಲ್ಲಿ ಅವ್ರು ನಕ್ಕಿಲ್ಲ ಅಂದ್ರೆ, ಅವರು ಎಂಜಾಯ್ ಮಾಡಿಲ್ಲ ಅಂದ್ರೆ ನ್ಯೂಸ್ ಅಲ್ಲೇ ಹೇಳ್ಬಿಡಿ, ನೀವೇ ಹೇಳ್ಬಿಡಿ ಈ ಸಿನಿಮಾ ಚೆನ್ನಾಗಿಲ್ಲ, ಸುಮ್ಮನೆ ಗಿಮಿಕ್ ಮಾಡ್ತಿದ್ದಾರೆ ಇವರು. ಬಹುಶಃ ವೀಕೆಂಡ್ ಇದೆ ಇವಾಗ. ಅಷ್ಟು ಕಾನ್ಫಿಡೆಂಟ್ ಕೊಡ್ತೀನಿ. ಇವಾಗ್ಲೂ ನಾನು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ, ಹೌಸ್ಫುಲ್ ಇರ್ಲಿಲ್ಲ, ಕಮ್ಮಿ ಜನ ಇದ್ರು, ಒಂದು 90 ಜನ ಇದ್ರು. 90 ಜನನು ಹಿಲೇರಿಯಸ್ ಆಗಿ ನಗ್ತಿದ್ರೆ ಅಳ್ತಿದ್ರೆ, ಇನ್ನೇನ್ ಭಗವಂತ ಇನ್ನೆಷ್ಟು ಮಾಡಿದ್ವಲ್ಲ. ನಾನು ಹೇಳ್ತೇನೆ ಲೈವ್ ಹೋಗೋಣ, ನಾವ್ ಯಾವ ಥಿಯೇಟರ್ಗೆ ಹೋಗ್ತಿದೀವಿ ಅಂತ ಹೇಳೋದೇ ಬೇಡ, ನೀವು ಸುಮ್ನೆ ಕ್ಯಾಮ್ರಾ ತಗೊಂಬನ್ನಿ ಸರ್. ನನ್ನ ಹಿಂದೆ ಇಂಟರ್ವಲ್ ಒಳಗಡೆ ನಾನು ಒಂದು 20 ಸರಿ ನಗ್ಸಿಲ್ಲ ಅಂದ್ರೆ 20 ಸರಿ ತುಂಬಾ ಯೂಸ್ ನಂಬರ್ ಹೇಳ್ತಾ ಇದ್ದೀನಿ ಸರ್ ನಾನು. ನೀವು ಕೌಂಟ್ ಮಾಡಿ. ಓಕೆ 20 ಸರಿ ನಕ್ಕಿಲ್ಲ ಅಂದ್ರೆ ರಿವರ್ಸ್ ಈ ಸಿನಿಮಾ ಚೆನ್ನಾಗಿಲ್ಲ ನೋಡ್ಬಿಡಿ ಅಂತ ರಿವರ್ಸ್ ಹೊಡೆಯೋಣ ಸರ್. ನಾನು ಕೂರ್ತೀನಿ ಪ್ಯಾನಲ್ ಅಲ್ಲಿ 20 ಸರಿ. ಇನ್ನೂ ಐಮ್ ಎಕ್ಸಾಗ್ರೇಟ್ ಮಾಡ್ತಿಲ್ಲ. 20 ಸರಿ ನೀವು ಪಿಕ್ ಮಾಡಿ ಸರ್. ಇಲ್ಲಿ ಹೋಗ್ಬಿಡನ್ ಬನ್ನಿ ಅನೀಶ್, ಈ ಸೆಂಟ್ರಿಗೆ ಹೋಗ್ಬಿಡನ್ ಬನ್ನಿ, ಏನೋ ತುಂಬಾ ಮಾತಾಡ್ತಿದ್ಯಲ್ಲ ನೀನು, ಬಾ ಹೋಗೋಣ ಕರ್ಕೊಂಡು. 20 ಸರಿ ನಕ್ಕಿಲ್ಲ ಅಂದ್ರೆ ಇಲ್ಲ ನೀನು ಸ್ಟಾಪ್ ಮಾಡು,
ಇಲ್ಲ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನೀಶ್ ಅವರೇ, ನಾವು ಕೂಡ ನಿಮ್ಮ ಸಿನಿಮಾ ಚೆನ್ನಾಗಿ ಓಡ್ಲಿ ಅಂತಾನೆ ಪ್ರೇಕ್ಷಕರಿಗೆ ಕೇಳ್ಕೊಳ್ತೀವಿ. ಲಾಸ್ಟ್ ಒಂದು ಮೆಸೇಜ್ ಕೊಡೋದಾದ್ರೆ ನ್ಯೂಸ್ ಫಸ್ಟ್ ಮೂಲಕ ನೀವು ಪ್ರೇಕ್ಷಕರಿಗೆ ಏನಾರು ಮೆಸೇಜ್ ಕೊಡೋದಿದ್ರೆ ಈಗ ಈ ಸಂದರ್ಭದಲ್ಲಿ? ಸರ್, ಅನೀಶ್ ಹೊಸ ಪ್ರೇಕ್ಷಕರು ನಾನು ಏನು ಹೇಳಕ್ಕಾಗಲ್ಲ ಸರ್. ಬಟ್ ಅನೀಶ್ ಸಿನಿಮಾಗಳು ನೋಡ್ಕೊಂಡ್ ಬಂದಿರ್ತಾರಲ್ಲ, ಅಖೀರ್ ಆಗಿರ್ಬೋದು, ವಾಸು ಆಗಿರ್ಬೋದು, ರಾಮಾರ್ಜುನ, ಅರವಿಂದ್ ಸ್ವಾಮಿ, ಅವರಲ್ಲೊಂದು ಕ್ರೆಡಿಬಿಲಿಟಿ ಇದೆ. ಬಿಕಾಸ್ ನೀವು ನೋಡಿದ್ರೆ ಅನೀಶ್ನ. ಸೊ ನೆಕ್ಸ್ಟ್ ವೀಕೆಂಡ್ ನೋಡ್ತೀನಿ ಅನ್ನೋದಕ್ಕಿಂತ ಈ ವಾರನೇ ನೋಡಿದ್ರೆ, ಬಿಕಾಸ್ ನೀವ್ ಹೆಂಗೋ ನೋಡ್ತೀರಾ ಒಂದ್ 3 ದಿನ 4 ದಿನ ಆದ್ಮೇಲೆ, ಈ ವಾರನೇ ನೋಡಿದ್ರೆ ಅಟ್ಲೀಸ್ಟ್ ನಾನು ಸಿನಿಮಾನ ಉಳಿಸ್ಕೊಂತೀನಿ ಸರ್. ಅಷ್ಟು ಹೇಳ್ಬಲ್ಲ. ನೆಕ್ಸ್ಟ್ ವೀಕೆಂಡ್ ಬರೋಣ ಅನ್ಕೊಂಡು ಅಷ್ಟೊತ್ತಿಗೆ ನಾನು ಥಿಯೇಟರ್ದ ಆಚೆ ಇರ್ತೇನೆ. ಅದೇನೋ ನಮಗೂ ಕೂಡ ಕನ್ನಡ ಸಿನಿಮಾಗಳು ಓಡಬೇಕು, ಚೆನ್ನಾಗಿ ಕನ್ನಡ ಸಿನಿಮಾಗಳು ಬೆಳಿಬೇಕು. ಅದು ಅನೀಶ್ ಅವ್ರ ಸಿನಿಮಾನೇ ಆಗಿರಲಿ, ಬೇರೆಯವ್ರ ಸಿನಿಮಾನೇ ಆಗಿರಲಿ, ಅನೀಶ್ ಅವ್ರ ಸಿನಿಮಾ ಕೂಡ ಓಡಬೇಕು. ಒಳ್ಳೆ ಸಿನಿಮಾಕ್ಕೆ ಪ್ರೇಕ್ಷಕರು ಒಪ್ಕೋಬೇಕು ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಅನೀಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.